ಡಾಕ್ಟರ್ ಲಕ್ಷ್ಮಣ್ ಅವರ ಒಂದು ಗೀತೆಯನ್ನು ಆಟದಲ್ಲಿ ಕರ್ನಾಟಕ ರಾಜ್ಕುಮಾರ್ ಅವರ ಪುತ್ಥಳಿ ಮತ್ತೆ ದೇಗುಲ ಇರುವಂತದ್ದನ್ನು ನಾವು ನೋಡಿದ್ವಿ. ನಾವು ಎಲ್ಲೂ ನೋಡಿಲ್ಲ ಭದ್ರಾವತಿಯಲ್ಲಿ. ಹಾಗಾಗಿ ಭದ್ರಾವತಿಗೆ ಅದಕ್ಕೆ ಬಲಗೈ ಬಂಟರಾಗಿ ನಿಂತಿದ್ದ ನಮ್ಮ ಕುಮಾರ ಅಭಿಮಾನಿಗಳ ಸಂಘ ಹಾಗೂ ಕುಮಾರಣ್ಣನವರು ಒಟ್ಟು ತಾಯಿ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಚಿಕ್ಕ ನಗುವಿಗೆ ನಮ್ಮೆಲ್ಲರ ಪ್ರೀತಿಯ ಒಡೆಯ ಅಭಿಮಾನಿಗಳ ಪರಮಾತ್ಮ ಕನ್ನಡಿಗರ ಅಪ್ಪು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪರವಾಗಿ ಅವರ ಪ್ರವೇಶವನ್ನು ಮಾಡಿ 1985ರಲ್ಲಿ ತೆರೆಕಂಡಂತಹ ಬೆಟ್ಟದ ಹೂವು ಚಿತ್ರಕ್ಕೆ. ಹಾಗಾಗಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಡಾಕ್ಟರ್ ಅದರಿಂದ ಎಲ್ಲರೂ ಕೂಡ ಸಹಕರಿಸಿದಂಥ ಎಲ್ಲ ಅಭಿಮಾನಿಗಳು ಕೂಡ ನನ್ನ ನಮಸ್ಕಾರಗಳು. ಇವತ್ತು ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆಸ್ಕೊಂಡ್ರೆ ನಮಸ್ಕಾರಗಳು. ಜಾಸ್ತಿ ಹೆಚ್ಚು ಮಾತಾಡಲ್ಲ ನಾನು. ನಿಮ್ಮ ಈ ಪ್ರೀತಿಗೆ ನಾನು ನಮ್ಮ ಕುಟುಂಬ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ಉದ್ಘಾಟನೆ ಮತ್ತು ಕಂಚಿನ ಪ್ರತಿಮೆ ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಆದಂಥ ಅಶ್ವಿನಿಯವರು ಬಂದು ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಿದ್ದಾರೆ. ಭಾಳ ಸಂತೋಷ. ಇವತ್ತು ನಾವು ಜೀವನದಲ್ಲಿ ಅಪ್ಪು ಮತ್ತು ರಾಜ್ಕುಮಾರ್ ನೋಡಿ ಕಲಿಯುವಂಥದ್ದು ಭಾಳ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ರೀತಿ ನಡ್ಕೋಬೇಕು, ಶಿಸ್ತಿಂದ ಹೆಂಗಿರಬೇಕು ಮತ್ತು ಯಾವ ರೀತಿ ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೋಬೇಕು ಅಂತೇಳಿ ತಿಳಿಸಿದಂಥ ಕಲಾವಿದರು ಯಾರಾದರೂ ರಾಜ್ಯದಲ್ಲಿದ್ದಾರೆ ಅಂದರೆ ರಾಜ್ಕುಮಾರ್ ಮತ್ತು ಅವ್ರ ಮಗ ಪುನೀತ್ ಅಂತ ಒಂದು ಮೇಧಾವಿಗಳು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದು ನಮ್ಮೆಲ್ಲರೂ ಪುಣ್ಯ ಅಂತ ಹೇಳ್ಕೊಂತ 7 ಕೋಟಿ ಜನಗಳಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ನಮಸ್ಕಾರ. ವಿಶೇಷ ಅಧಿವೇಶನ ಕರೆಯುತ್ತಿರುವುದು ಕೇವಲ